ಹೇಳಿದ್ದಾರೆ, ನೈಟ್ ಹೊತ್ತು ನಿಲ್ಸ್ಬೇಡ್ದು ಅಂತ ಹೇಳಿದ್ದೀರಲ್ಲ. ಬೀದಿ ವ್ಯಾಪಾರಿಗಳೆಲ್ಲ ನಮ್ಗೆ ಓಟ್ ಹಾಕಿ ನಿಮ್ಗೆಲ್ಲಾ ರೀತಿ ಸೌಕರ್ಯ ಮಾಡ್ಕೊಡ್ತೀನಿ ಅನ್ಬಿಟ್ಟು ಇದು ಸೌಕರ್ಯ ಮಾಡ್ಕೊಡ್ತಾ ಇರೋದಾ? ಹೂವು ಮಾರಿದ್ರೆ ಜೀವನ ಇಲ್ಲ, ನಮ್ ಜೀವನ ಇಲ್ಲ. ನಮ್ಗೆ ಯಾಕೆ ಹಿಂಗ್ ತೊಂದರೆ ಕೊಡ್ತಾ ಇದಾರೆ ಬಿಬಿಎಂಪಿ ಎಲ್ಲ ಸೇರ್ಕೊಂಡು? ನಮ್ ದುಃಖ ಅವ್ರಿಗೆ ಅರ್ಥ ಆಗಿಲ್ವಾ? ನಮ್ ಕಷ್ಟ ಅವ್ರಿಗೆ ಅರ್ಥ ಆಗಿಲ್ವಾ? ಒಂದ್ ಹೆಣ್ಣೆಂಗ್ ಇಷ್ಟು ಬೀದಿ ನಿಂತ್ಕೊಂಡು ಜೀವನ ಮಾಡ್ತಾಳೆ ಅಂದ್ರೆ ಏನಿರ್ಬೇಕು ಕಾರಣ? ಅದು ಕಾರಣ ಕೇಳಿ. ಮಾತಿಗೆ ಬೆಲೆನೇ ಇಲ್ಲ ಸರ್ ನಮಗೆ. ನಾವು ಓಟ್ ಹಾಕಿ ಗೆಲ್ಸಿದಕ್ಕೆ ತಾನೇ ಅವರೆಲ್ಲ ರಾಜಕೀಯದಲ್ಲಿ ಇರೋದು. ಇವಾಗ ತುಂಬಾ ಎಲ್ಲ ತೆಗಿಸ್ಬಿಟ್ಟು ಮಡಗಲೇಬೇಡಿ ಅಂತ ಇದ್ದಾರೆ. ನಾವ್ ಎಲ್ಲೋ ಹೋಗೋಣ? ನೋಟಿಸ್ ಕೊಡ್ಬೇಕು ಫಸ್ಟ್ ನಮಗೆ, ಈ ತರ ನಾವು ಎತ್ತುತ್ತೀವಿ ಅಂತ. ನೋಟಿಸು ಕೊಡ್ಲಿಲ್ಲ, ಏನಿಲ್ಲ. ದಿಢೀರ್ ಅಂತ ಬಂದ್ರು ಗುಂಪಾಗಿ ಬಂದು ಎಲ್ಲ ಎತ್ತುತ್ತಾವ. ಮಕ್ಕಳು ಸಣ್ಣ ಮಕ್ಕಳುಗಳಿಗೆ ಅದೆಲ್ಲ ಏನ್ ಮಾಡೋದು ನಾವು? ನಾವೆಲ್ಲ ಒಟ್ಟಿಗೆ ಸಾಮೂಹಿಕವಾಗಿ ವಿಷ ತಗೊಂಡೆಲ್ಲ ಪ್ರಾಣ ಬಿಟ್ಬಿಡೋದ? ಕೃಷ್ಣ ಬೈರೇಗೌಡ ಏನಾದ್ರು ಈ ದೇಶದ ಸುಪ್ರೀಂ, ಅವನು ಈ ದೇಶದ ನಾಗರಿಕ ಅಲ್ವಾ? ಎಲ್ಲ ಕಿತ್ತಾಕ್ತಿದ್ದಾರೆ. ಏನ್ ಮಾಡೋದು? ವಯಸ್ಸಾದಾಗ ಯಾರು ಕೊಡ್ತಾರೆ ಕೆಲಸ? ಇದ್ರಲ್ಲೇ ಜೀವನ. ನಾವು ಇಲ್ಲಿ ರೋಡಲ್ಲಿ ಬೀದಿ ಇದು ಬ್ಯಾಗ್ ವ್ಯಾಪಾರ ಮಾಡ್ತೀವಿ. ಸಡನ್ನಾಗಿ ಬಂದು ಹಿಂಗೆ ತೆಗಿಸ್ಬಿಟ್ರೆ ನಾವು ಎಲ್ಲೋಗೋದು ಸರ್? ಎಷ್ಟು ವರ್ಷದಿಂದ ನಾವು ಇಲ್ಲಿ ಮಾಡ್ತಾ ಇರ್ತೀವಿ. ಬಂದು ಹಿಂಗೆ ತೆಗಿಸ್ಬಿಟ್ರೆ ನಾವು ಎಲ್ಲಿ ಹೋಗೋಣ? ನಮಗಂತ ಒಂದು ಜಾಗ ಕೊಟ್ಟರೆ ತಾನೇ ನಾವು ಹೋಗೋಕ್ಕೆ. ಹಿಂಗೆ ತೆಗಿಸ್ಬಿಟ್ರೆ ನಾವು ಹೆಂಗೆ ಹೋಗೋದು ಹೇಳಿ? ಎಲ್ಲಿ ಹೋಗೋಣ? ನಮಗೆ ಬೇರೆ ಯಾವುದೂ ಇಲ್ಲ, ಇದೇ ನಾವು ಮಾಡ್ಕೊಂಡಿದ್ದೀವಿ. ಅದನ್ನೇನು ತೆಗಿಸ್ಬಿಟ್ರೆ ನಾವು ಎಲ್ಲಿ ಹೋಗೋಣ ಸರ್ ಹೇಳಿ? ಇಲ್ಲ, ಮುಂಚೆ ಅಷ್ಟೇನೂ ಇರಲಿಲ್ಲ. ಇವಾಗ ತುಂಬ ಎಲ್ಲ ತೆಗಿಸ್ಬಿಟ್ಟು ಇಲ್ಲಿ ಮಡಗಲೇಬೇಡಿ ಅಂತ ಇದ್ದಾರೆ. ನಾವು ಎಲ್ಲಿ ಹೋಗೋಣ? ನಮಗೆ ಅಂತ ಎಲ್ಲ ಒಂದು ಜಾಗ ಕೊಡಲಿ, ನಾವು ಹೋಗ್ತೀವಿ. ಲೈಸೆನ್ಸ್ ಇದೆ, ಕೋರ್ಟಿಂದ ಆರ್ಡರ್ ಎಲ್ಲ ಇದೆ. ನಾನು 25 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ನಾನು 2 ಮಕ್ಕಳಿಗೆ ಓದಿಸ್ತಾ ಇದ್ದೀನಿ. ನಾವು ಬಾಡಿಗೆ ಕಟ್ಕೊಂಡು ಎಲ್ಲ ಮಾಡಬೇಕಂದ್ರೆ ಬೀದಿಯಲ್ಲಿ ವ್ಯಾಪಾರ ಮಾಡಿದ್ರೇ ನಮ್ಮ ಜೀವನ. ಇಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ. ಒಬ್ಬರು ಮಗಳು SLC ಓದ್ತಾಳೆ, ಒಬ್ಬರು ಮಗಳು ಡಿಗ್ರಿ ಓದ್ತಾಳೆ. ಇಲ್ಲಿಂದನೇ ನಾವು ಸಂಪಾದನೆ ಮಾಡಿ ಡೈಲಿ 500-1000 ಸಂಪಾದನೆ ಮಾಡಿ ನಾವು ಮನೆಗೆ ತಗೊಂಡೋಗಿ ಬಾಡಿಗೆ ಮಕ್ಕಳಿಗೆ ಓದಿಸ್ಕೊಂಡು ಇದರಿಂದನೇ ನಮ್ಮ ಜೀವನ. ದಿಢೀರಂತ ಬಂದು ಎಲ್ಲ ಎತ್ಕೊಂಡು ಹೋಗಂದ್ರೆ ಎಲ್ಲಿಗೆ ಹೋಗೋದು ನಾವು? 25 ವರ್ಷದಿಂದ ನಾವು ಯಾವ ಕೆಲಸನೂ ಮಾಡಿಲ್ಲ, ಇದೇ ಮಾಡ್ತಾಯಿದ್ದೀವಿ. ದಿಢೀರಂತ ಎತ್ಕೊಂಡು ಹೋಗಿ ಎಲ್ಲಿಗೆ ಹೋಗೋಣ ನಾವು? ದಿಢೀರಂತ ಬಂದರು ಈ ಥರ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಕಾರ್ಡ್ ಎಲ್ಲ ಐತೆ. ನೋಟಿಸ್ ಕೊಡಬೇಕು ಫಸ್ಟು ನಮಗೆ, ಈ ಥರ ನಾವು ಎತ್ತುತ್ತೀವಿ ಅಂತ. ನೋಟಿಸು ಕೊಡಲಿಲ್ಲ, ಏನಿಲ್ಲ. ದಿಢೀರಂತ ಬಂದರು ಗುಂಪಾಗಿ ಬಂದು ಎಲ್ಲ ಎತ್ತುತ್ತಾವೆ ಸರ್. ನಾನು ಬಟ್ಟೆ ವ್ಯಾಪಾರ ಮಾಡೋದು. ಹಣ ನಮಗೆ ಕೋರ್ಟಿಂದ ಆರ್ಡರ್ ಕೊಟ್ಟಿದ್ದಾರೆ. ಕಾರ್ಡ್ ಇದೆ, ಲೈಸೆನ್ಸ್ ಇದೆ, ಎಲ್ಲ ಇದೆ. ಹಂಗೂ ತೊಳ್ಕೊಂಡೋಗಿ ತೊಳ್ಕೊಬಂದು ಅಂತ ಹೇಳಿದ್ರು. ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ, 1 ತಿಂಗಳು ಆಸ್ಪತ್ರೆಲಿ ಇದ್ವಿ ನಾವು. ಆವಾಗ ಕೈ ಗಾಡಿ ತಳ್ಕೊಬಂದು ನಿಲ್ಲಿಸಿ ವ್ಯಾಪಾರ ಮಾಡ್ತಾಯಿದ್ವಿ. ಇವಾಗ ಎಲ್ಲ ಬಂದಿದ್ದವರು ಬಾಬಣ್ಣ, ವಿನಯ್ ಸಾರು ಎಲ್ಲ ಇದ್ದವರು ಕಮಲಮ್ಮರೇ ತೊಳ್ಕೊಂಡೋಗೋದು, ತೊಳ್ಕೊಬಂದು ನಿಲ್ಸ್ಕೊಂಡು ವ್ಯಾಪಾರ ಮಾಡಿ ಅಂತ ಹೇಳಿದರು. ನಾನು ಅದೇ ಪ್ರಕಾರ ಎತ್ತಕ್ಕಾಗಲಿ 1 ತಿಂಗಳು ಗಾಡಿನ. ನಮ್ಮ ಮನೆಯವ್ರು ಹುಷಾರಿಲ್ಲ, ತಿರ್ಗಾ ಬಂದು ವ್ಯಾಪಾರ ಮಾಡ್ಕೋತಾ ಇದ್ದೆ ನಾನು. ಈ ಎಲ್ಲ ಕಾನೂನು ಒಂದು ಕಡೆಯಿಂದ ಎತ್ಕೊಂಡೋಗಿ ತೊಳ್ಕೊಬಂದಿದ್ರೆ ನಾನು ಎತ್ಕೊಂಡೋಗಿ ತೊಳ್ಕೊಬರ್ತಿದ್ದೆ ಅಣ್ಣ. ಯಾರೂ ಒಬ್ಬರು ಎತ್ತಲಿಲ್ಲ. ವ್ಯಾಪಾರ ಮಾಡ್ಕೊಂಡು ಬಿಟ್ಬಿಟ್ಟು ಅಲ್ಲೇ ಕಟ್ಬಿಟ್ಟು ಹೋಗ್ತಿದ್ವಿ. ಇವಾಗ ಬಂದು ಎಲ್ಲ ಎಲ್ಲರಿಗೂ ಜನ ಎಲ್ಲ ಬಂದು BBMP ಅವರೆಲ್ಲ ಬಂದು ಗಲಾಟೆ ಮಾಡೋರು. ಬಾಬಣ್ಣನೂ ಬಂದು ಬಿಡೋಲ್ಲ ಗಾಡಿನ ಅಂತ ದಿನಕ್ಕೆ 1,000 ರೂಪಾಯಿ 1,500 ರೂಪಾಯಿ ವ್ಯಾಪಾರ ಮಾಡ್ತೀವಣ್ಣ. ಏನು ಹೇಳಿರಲ್ಲ, ಒಬ್ಬರು ಎತ್ತಬೇಕು ಎಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟೋಗಿರೋ ಅಷ್ಟೇ. ನಿಮ್ಗೆ ಕಷ್ಟ ಇದೆ ಜೀವನ, ಬಾಡಿಗೆ ಕಟ್ಟಬೇಕು ನಾವು. ಮಕ್ಕಳಿಗೆ ಸಣ್ಣ ಮಕ್ಕಳುಗಳಿಗೆಲ್ಲ ಇದು ಮಾಡ್ತಾರೆ. ಇವಾಗ ಮಗನಿಗೆ ಮದುವೆ ಸೆಟ್ಟಾಗಿದೆ, ಅದೆಲ್ಲ ಏನು ಮಾಡೋದು ನಾವು? ಜೀವನ ಹೆಂಗೆ? ಕಮಲಮ್ಮ. ನನ್ನ ಹೆಸರು ಮುನಿಲಕ್ಷ್ಮಿ ಅಂದ್ಬಿಟ್ಟು. ನಾನು ಬಟ್ಟೆ ವ್ಯಾಪಾರ ಮಾಡ್ತೀನಿ. ನಾವು 30 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡೋದು. ನಮ್ಮನ್ನೆಲ್ಲ ಗುರುತಿಸಿ ಅವರೇ ಬಂದು ID ಕಾರ್ಡ್ ಮಾಡಿಕೊಟ್ಟು ನೀವಿಲ್ಲಿ ವ್ಯಾಪಾರ ಮಾಡ್ಬೋದು ಅಂಥೇಳಿ ಸರ್ವೆ ಮಾಡಿ ಎಲ್ಲ ಮಾಡಿದ್ದಾರೆ. ಮತ್ತೆ ನಿಮಗೆ ಸರ್ವೆ ಮಾಡಿ ಹೊಸ ಕಾರ್ಡ್ ಕೊಡ್ತೀವಿ ಅಂತ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ನಮಗೆ ಕಾರ್ಡ್ ಕೊಟ್ಟಿಲ್ಲ. ಆಮೇಲೆ TVC ಮೆಂಬರ್ ಇದ್ದಾರೆ, ಮೆಂಬರ್ ಮುಖಾಂತರನೇ ಬರಬೇಕು. ಅವ್ರ ಮೆಂಬರ್ಗಳಿಗೆ ತಿಳಿಸ್ಬಿಟ್ಟು ಬಂದು ನಮ್ಮ ಕಾರ್ಯಾಚರಣೆ ಮಾಡಬೇಕು. ಮತ್ತು ನೋಟಿಸ್ ಕೊಡಬೇಕು. ಯಾವುದೇ ನೋಟಿಸ್ ಕೊಡ್ದಿರ ಬಂದು ಹಿಂಗೆ ತುಂಬಿಸ್ಕೊಂಡೋದ್ರೆ ನಾವೇನು ಮಾಡೋದು? ನಾವೆಲ್ಲ ಒಟ್ಟಿಗೆ ಸಾಮೂಹಿಕವಾಗಿ ವಿಷ ತೊಗೊಂಡೆಲ್ಲ ಪ್ರಾಣ ಬಿಟ್ಬಿಡೋದ? ಇಲ್ಲಾಂದರೆ ಕೋರ್ಟಿಂದ ಆರ್ಡ್ರ್ ಕೊಟ್ಬಿಡಲಿ, ಎಲ್ಲ ಒಟ್ಟಿಗೆ ಸತ್ತೋಗ್ಬಿಡಿ. ನೀವು ಬದುಕೋದಕ್ಕೆ ಅರ್ಹತೆ ಇಲ್ಲ. ನೀವು ಬಡವರಾಗಿ ಹುಟ್ಟಿರೋದೇ ತಪ್ಪು. ಬಡವರಾಗಿ ಭೂಮಿ ಮೇಲೆ ಬದುಕಬಾರ್ದು, ಶ್ರೀಮಂತರಿಗೆ ಮಾತ್ರ ಬದುಕು ಅಂತ ಹೇಳ್ಬಿಟ್ಟು. ನಾವು ಲೋನ್ ಇದೆ, ಸಾಲಗಳಿದೆ. ಮನೆ ಬಾಗಿಲಲ್ಲಿ ಬಂದು ಸಾಲದವರು ಕಿರಿಕಿರಿ ಮಾಡ್ತಾರೆ. ಇವರಿಗೆ ಏಕಾಏಕಿ ನೀವು ಅಲ್ಲಾಕ್ಬೇಡಿ ಇಲ್ಲಾಕ್ಬೇಡಿ ಎತ್ಕೊಂಡು ಹೋಗಿದ್ರೆ ನಾವು ಎಲ್ಲೋಗೋದು? ಬಾಡಿಗೆ ಮನೆಗಳ ಮುಂದೆ ತಳ್ಳೋ ಗಾಡಿ ನಿಲ್ಸೋದಕ್ಕೆ ಬಿಡೋದಿಲ್ಲ. ನಾವೆಲ್ಲ ಇರೋದು ಬಾಡಿಗೆ ಮನೆಗಳಲ್ಲಿ. ಯಾರು ಸ್ವಂತ ಮನೆಯವರಿಲ್ಲ. ಸ್ವಂತ ಮನೆಯವರಿದ್ದರೆ ಯಾರು ಬಂದು ಬೀದಿನಲ್ಲಿ ವ್ಯಾಪಾರ ಮಾಡೋದಿಲ್ಲ. ನಮಗೆಲ್ಲ ಒಟ್ಟಿಗೆ ಕಾನೂನಿಂದ ಆದೇಶ ಕೊಟ್ಬಿಡ್ಲಿ, ನೀವೆಲ್ಲ ಸತ್ತೋಗ್ಬಿಡಿ ಅಂತ ಹೇಳ್ಬಿಟ್ಟು ಅವರೇ ವಿಷನೂ ಕೊಟ್ಬಿಡ್ಲಿ. ನಾವೆಲ್ಲ ವಿಷ ಕೊಟ್ಟು ಸತ್ತೋಗ್ಬಿಡ್ತೀವಿ ಸಾಮೂಹಿಕವಾಗಿ. ಯಾರಿಗೂ ಏನು ಹೇಳಿಲ್ಲ. ನಮಗೆ ನೋಟಿಸ್ ಕೊಡಬೇಕು, ಕಾಲಾವಕಾಶ ಕೊಡಬೇಕು, ಮತ್ತು ಬೇರೆ ಸ್ಥಳ ಗುರುತಿಸ್ಕೊಡ್ಬೇಕು. ನಿಮಗೆ ಇದು ವ್ಯಾಪಾರ ಮಾಡೋದಕ್ಕೆ ಸರಿಯಾಗಿದೆ, ನೀವು ಇಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡಿ ಅಂತ. ಏಕಾಏಕಿ ನೀವು ಕೆಲಸ ಮಾಡಬೇಡಿ ಅಂದರೆ ನಾವು ಏನು ಕೆಲಸ ಮಾಡೋಣ? ಈಗ ನಮ್ಗೆ 50-55 ವಯಸ್ಸಾಗಿದೆ. ಈ ವಯಸ್ಸಲ್ಲಿ ಹೋದ್ರೆ ನಮ್ಗೆ ಯಾರು ಏನು ಕೆಲಸ ಕೊಡ್ತಾರೆ? ಏನು ಕೆಲಸ ಮಾಡೋಣ ನಾವು? ಆನಂದ್ ಅಂತೇಳಿ ನಾನು ಬಟ್ಟೆ ವ್ಯಾಪಾರ ಮಾಡೋದು. ಏನು ಕೃಷ್ಣ ಬೈರೇಗೌಡರು ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೆ
BBMP ಅವರು, ಪೊಲೀಸವರು, ಟ್ರಾಫಿಕ್ ಅವರು ಎಲ್ಲರೂ ಬಂದು ಏಕಾಏಕಿ ನೀವು ತೆಗಿಲೇಬೇಕು ಅಂದರೆ ಯಾವ ಅರ್ಥ ಇದು? ಕೃಷ್ಣ ಬೈರೇಗೌಡ ಏನಾದರೂ ಈ ದೇಶದ ಸುಪ್ರೀಮ, ಅವನು ಈ ದೇಶದ ನಾಗರಿಕ ಅಲ್ವಾ? ಅವನಿಗೇನು ಜ್ಞಾನ ಇಲ್ವಾ? ಏನು ಏಕಾಏಕಿ 3 ದಿನದಲ್ಲಿ ನಾನು ಆರ್ಡ್ರ್ ಮಾಡ್ತಾ ಇದ್ದೀನಿ ನೀವು ತೆಗಿಬೇಕು ಅಂದರೆ ಯಾವ ಥರದಲ್ಲಿ ಆರ್ಡ್ರ್ ಮಾಡ್ತಾನೆ ಅವನು? ಅವನೇನು ಸಂವಿಧಾನನ? ಅವನು ಯಾವ ಲೆಕ್ಕದಲ್ಲಿ ಬರ್ತಾನೆ? ಅವನು ನಮ್ಮ ಥರ ರೋಡಿಗೆ ಬರಬೇಕು. ಅವ್ರ ಥರ ನಾವೇನಾರು ಬಿಳಿ ಬಟ್ಟೆ ಹಾಕ್ಕೊಂಡು ಬೇರೆ ರೀತಿ ಭಿಕ್ಷೆ ಬೇಡ್ತಾ ಇದ್ರೆ ಕೇಳಿ. ನಾವೇನಾರು ದುಡ್ಕೊಂಡು ತಿಂತಾ ಇರೋದು ಬಿಟ್ಟು ಬೇರೆ ಯಾವ್ದಾರು ವ್ಯವಹಾರ ಮಾಡ್ತಾ ಇದ್ರೆ ಬಂದು ಕೇಳಿ. ನಾವೆಲ್ಲ ಜೀವನ ಮಾಡ್ತಾ ಇರೋದು ಫುಟ್ಪಾತಲ್ಲಿ. ಏನಾರು ನಾವು ನಿನ್ನೆ ಮೊನ್ನೆ ಇಲ್ಲ ವೋಟರ್ ಐ ಡಿ ಇಲ್ವಾ, ಎಲೆಕ್ಷನ್ ಕಾರ್ಡ್ ಇಲ್ವಾ, ಆಧಾರ್ ಕಾರ್ಡ್ ಇಲ್ವಾ, ರೇಷನ್ ಕಾರ್ಡ್ ಇಲ್ವಾ, ಎಲ್ಲನೂ ತಗೊಂಡಿದ್ದೀವಿ. ಅದಲ್ಲದೆ PMVGP ಅಡಿನಲ್ಲಿ ನಾವು ಇಲ್ಲಿ ವ್ಯಾಪಾರ ಮಾಡ್ತಾ ಇರೋ ಗುರ್ತಿಸಿ ಬ್ಯಾಂಕ್ನವ್ರು ಬಂದು ಸಾಲ ಕೊಟ್ಟಿದ್ದಾರೆ. ಈ ಸಾಲ ನಾವು ಹೆಂಗೆ ತೀರಿಸ್ಬೇಕು? ಈಗ ನಾವು ಯಾರನ್ನು ಕೇಳಬೇಕು? ನಾವು ಎಲ್ಲಿಗೆ ಹೋಗಬೇಕು? ಏಕಾಏಕಿ ನೀವು ತೆಗಿಬೇಕು, ಏನು ಅರ್ಥ ಇದರಲ್ಲಿ? ಯಾವ ಕಡೆಗೆ ತೆಗಿಬೇಕು, ಎಲ್ಲಿಗೆ ಹೋಗಬೇಕು? ಇಲ್ಲ ಯಾವುದಾದ್ರು ಒಂದು ಜಾಗನ ಗುರ್ತಿಸ್ಕೊಟ್ಟವ್ರ? ಗುರ್ತಿಸ್ಕೊಡ್ದೇನೆ ಹೋದ್ಮೇಲೆ ಇವ್ರು ಹೆಂಗೆ ನಮ್ಮನ್ನು ಎತ್ತಿಸ್ತಾರೆ? ಎತ್ಸೋದಕ್ಕೆ ಇವ್ರಿಗೆ ತಾನೇ ಏನು ರೈಟ್ಸ್ ಇದೆ ಸರ್? ಇದು ಬಿಟ್ಟ ಮೇಲೆ ಇನ್ಮೇಲೆ ಕಳ್ತನ, ಸುಳ್ಳು, ಮೋಸ ಇವಕ್ಕೆ ಇಳಿಬೇಕು. ಇಲ್ಲ ನಾನು ನನ್ನ ಮಕ್ಕಳಿಗೆಲ್ಲ ನೋಡಪ್ಪ ನಾವು ನಿಯತ್ತಾಗಿ ದುಡ್ದಿರೋದು ಸಾಕಾಗಲ್ಲ, ಇನ್ನು ನೀವು ಮೋಸದಿಂದ ಬದುಕಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಸರ್. ಸರ್ ಇಬ್ಬರು ಹೆಣ್ಮಕ್ಳಿದ್ದಾರೆ, ಇಬ್ಬರು ಹೆಣ್ಮಕ್ಳು ಓದ್ತಾ ಇದ್ದಾರೆ ಸರ್, ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ನಮ್ಮ ವಿದ್ಯಾಭ್ಯಾಸಕ್ಕೆ ಇಲ್ಲಿ ದುಡಿಮೆ ಇದ್ದರೆ ಮಾತ್ರ, ಇಲ್ಲ ಅಂದರೆ ಇಲ್ಲ. ನಾವು ಬಾಡಿಗೆ ಮನೆಯಲ್ಲಿರೋದು. ಆನಂದ್ ಸರ್. ಯಾರು ಕೊಡ್ತಾರೆ ಕೆಲಸ? ಇದೇ ಜೀವನ ನಮಗೆ, ಬೇರೆ ಏನಿಲ್ಲ. ಎಲ್ಲ ಕಿತ್ತಾಕಿದ್ದಾರೆ, ಏನು ಮಾಡೋದು? ವಯಸ್ಸಾದಾಗ ಯಾರು ಕೊಡ್ತಾರೆ ಕೆಲಸ? ಇದರಲ್ಲೇ ಜೀವನ, ಬಾಡಿಗೆ ಕಟ್ಟಬೇಕು, ಅದೇ ಏನನ್ನ ಕುಡಿದು ಸತ್ತೋಗ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಎಷ್ಟು ವರ್ಷದಿಂದ ಮಾಡ್ತೀವಿ? ಇಲ್ಲೇ 40 ವರ್ಷದಿಂದ ಮಾಡ್ತಾ ಇದ್ದೀವಿ. ಅಯ್ಯೋ ಎಷ್ಟೋ ಸಾರಿ ಮಾಡವ್ರೆ, ಎಷ್ಟೋ ಸಾರಿ ಹೋಗವ್ರಪ್ಪ. ಸಮಸ್ಯೆ ಕಾನೂನು ಬಾಹಿರವಾಗಿ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಬೀದಿ ವ್ಯಾಪಾರಿಗಳು ಯಾರು ಒತ್ತುವರಿದಾರರಲ್ಲ. ಬೀದಿ ವ್ಯಾಪಾರಿ ಅನ್ನೋದು ಯಾರು ಅನ್ನೋದಕ್ಕೆ ಕಾನೂನಲ್ಲಿ ಸ್ಪಷ್ಟವಾದ ಆದೇಶ ಇದೆ, ಡೆಫಿನೇಷನ್ ಇದೆ, ವ್ಯಾಖ್ಯಾನ ಇದೆ. ಅದಕ್ಕೆ ಬೀದಿ ವ್ಯಾಪಾರಿ ಅಂದರೆ ಯಾರು ಅನ್ನೋದಕ್ಕೆ ರೋಡು, ಓಣಿ, ಗಲ್ಲಿ, ಪಾರ್ಕು, ಪ್ಲೇಗ್ರೌಂಡು, ಸರ್ಕಾರಿ ಜಾಗ ಆಗಿರ್ಬೋದು, ಖಾಸಗಿ ಜಾಗ ಆಗಿರ್ಬೋದು, ಅಲ್ಲಿ ಟೆಂಪರರಿ ಶೆಡ್ ಹಾಕೊಂಡು ಮಾಡೋನು ಬೀದಿ ವ್ಯಾಪಾರಿ ಅಂತ ಹೇಳುತ್ತೆ. ಇದೇನು ಕಾನೂನು ಮಾಡಿದವರು ಯಾರು? ಕಾಂಗ್ರೆಸ್ ಸರ್ಕಾರನೇ 2014ರಲ್ಲಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಕಾನೂನಾಗಿದ್ದು ಬೀದಿ ವ್ಯಾಪಾರಿಗಳಿಗೆ. ಅದೇ 23ನೇ ಇಸ್ವಿನಲ್ಲಿ ಎಲೆಕ್ಷನ್ ಆಯ್ತಲ್ಲ, ಅವಾಗ ಕಾಂಗ್ರೆಸ್ನ ನಾಯಕರಾದ ರಾಹುಲ್ ಗಾಂಧಿ ಅವರು ಬಂದ್ರಲ್ಲ, ನಮ್ಮ ಬೀದಿ ವ್ಯಾಪಾರಿಗಳ ಜೊತೆ ಸಂವಾದ ಮಾಡಿದ್ರು 23ನೇ ಇಸ್ವಿನಲ್ಲಿ. ಏನಂತ ಹೇಳಿದ್ರು ಅವರು? ಬೀದಿ ವ್ಯಾಪಾರಿಗಳೆಲ್ಲ ನಮ್ಗೆ ಓಟ್ ಹಾಕಿ ನಿಮ್ಗೆಲ್ಲ ರೀತಿ ಸೌಕರ್ಯ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಇದು ಸೌಕರ್ಯ ಮಾಡಿಕೊಡ್ತಾ ಇರೋದಾ? ನಮ್ಮ ಮೇಲೆ ಅಪಚಾರ ಎಸಗ್ತಾ ಇದ್ದಾರೆ. ಸುಮ್ಮನೆ ಅನಾಹುತಕ್ಕೆ ಕಾರಣ ಆಗ್ತಾ ಇದ್ದೀವಿ ನಾವು. ಭಾರಿ ತೊಂದರೆ ಆಗ್ತಾ ಇದೆ ಜೀವನಕ್ಕೆ. ಇದು ಕಾನೂನು ಬಾಹಿರವಾಗಿ ಎತ್ತಂಗಡಿ ಮಾಡೋದನ್ನು ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘದ ಅಧ್ಯಕ್ಷನಾದ ನನ್ನ ಬಾಬು ತೀವ್ರವಾಗಿ ಖಂಡಿಸ್ತೇನೆ. ಇದು ಹೂವು ಮಾರಿದ್ರೆ ಜೀವನ ಇಲ್ಲ, ನಮ್ಮ ಜೀವನ ಇಲ್ಲ. ನಮ್ಗೆ ಯಾರು ಆಧಾರ? ನಮ್ಗೆ ಸಾಕೋರಿಲ್ಲ, ನೋಡ್ಕೊಳ್ಳೋರಿಲ್ಲ. ನೋಡ್ಕೊಳ್ಳೋರು ಯಾರಿದ್ದಾರೆ? ನಮ್ಗೆ ಯಾಕೆ ಹಿಂಗೆ ತೊಂದರೆ ಕೊಡ್ತಿದ್ರು? BBMP ಎಲ್ಲ ಸೇರ್ಕೊಂಡು ಸರ್ಕಾರ ಏನು ಓಟ್ ಹಾಕುವಾಗ ದಮಯ್ಯ ಅಂತಾರೆ, ಇವತ್ತು ನಮ್ಮನ್ನ ಕಾಲು ಹಿಡಿತಾರೆ. ಅವಾಗ ದಮಯ್ಯ ಅಂತಾರೆ, ಕಾಲಿಡಿ. ಇವಾಗ ಕಾಲು ಹಿಡಿತಾರೆ ನಮ್ಮನ್ನ. ಎಂದು ಕಾಲು ಹಿಡಿತಾರೆ? ನಮ್ಮ ದುಃಖ ಅವ್ರಿಗೆ ಅರ್ಥ ಆಗಿಲ್ವಾ? ನಮ್ಮ ಕಷ್ಟ ಅವ್ರಿಗೆ ಅರ್ಥ ಆಗಿಲ್ವಾ? ಒಂದು ಹೆಣ್ಣು ಇಷ್ಟು ಬೀದಿಲಿ ನಿಂತ್ಕೊಂಡು ಜೀವನ ಮಾಡ್ತಾಳೆ ಅಂದ್ರೆ ಏನಿರಬೇಕು ಕಾರಣ? ಅದು ಕಾರಣ ಕೇಳಿ, ನಮ್ಗೆ ಕಾರಣ ಉತ್ತರ ಕೊಡಿ. ನಮ್ಗೆ ಯಾರು ನಮ್ಮ ಸಹಾಯ? ಇವತ್ತು ನಮ್ಗೆ ಉತ್ತರ ಕೊಡಿ. ನಮ್ಗೆ ಉತ್ತರ ಕೊಡೋಗಂಟ ನಾವೆಲ್ಲೂ ಹೋಗಲ್ಲ, ನಾವಿಲ್ಲೇ ಹೋರಾಡ್ತೀವಿ. ಫಹಿಮಾ ಅಂತ ಹೇಳ್ಬಿಟ್ಟು ನಾವು ತುಂಬ ಒಂದು 35 ವರ್ಷ 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ಮ ಜೀವನ ಇದರಲ್ಲೇ ನಡೀತಾ ಇರೋದು. ಒಬ್ಬರು ಇಬ್ಬರು ಆದರೆ ಎಲ್ಲಾದರೂ ಹೋಗಿ ಬದುಕೊಳ್ತಾರೆ. ಸಾವಿರಾರು ಜನ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋದು, ಒಬ್ಬರು ಇಬ್ಬರು ಅಂತ ಅಲ್ಲ. ಎಲ್ಲರ ಹೊಟ್ಟೆ ಮೇಲೆ ಈ ಥರ ಹೊಡೆದ್ಬಿಟ್ರೆ ಬೇರೆ ನಾವೆಲ್ಲ ಹೆಂಗೆ ಜೀವನ ಮಾಡ್ಬೇಕು ಹೇಳಿ? ಒಬ್ಬರು ಅಂದರೆ ಎಲ್ಲೋ ಹೋಗಿ ಬದುಕೊಂಡು ಇದು ಮಾಡ್ತಾರೆ. ನಮಗಿಂತ ಕೀಳಾಗಿ ಒಂದು ಕಳ್ಳೆಕಾಯಿ ಮಂಕ್ರಿನಲ್ಲಿ ಕಳ್ಳೆಕಾಯಿ ಮಾರೋರು ಇದ್ದಾರೆ ಫುಟ್ಪಾತ್ ಮೇಲೆ. ಅಂಥವ್ರಿಗೂ ಕಷ್ಟ ಆಗ್ತಾ ಇದೆ. ಈಗ ಅವ್ರು ಏನಾದರೂ ಒಂದು ಪರಿಹಾರ ಮಾಡಬೇಕಾಗಿತ್ತು. ತುಂಬ ಕಷ್ಟ ಕೊಡ್ತಾ ಇದ್ದಾರೆ, ನಮಗೆ ತುಂಬ ನೋವಾಗ್ತಾ ಇದೆ ಈ ಥರ ಮಾಡ್ತಾ ಇರೋದು. ಬೆಳಗ್ಗೆಯಿಂದ ನಮಗೆ ನೋಡಿ ನಾಷ್ಟ ಮಾಡಿಲ್ಲ, ಏನಿಲ್ಲ. ನೆನ್ನೆನೇ ಅವ್ರು ಬರ್ತೀವಿ ಅಂತ ಹೇಳಿದ್ರು ಅಷ್ಟೇ, ನೋಟಿಸ್ ಏನೂ ಕೊಟ್ಟಿಲ್ಲ. ನಮಗೆ ಎತ್ತಿಸ್ತೀವಿ ಅಂತ ಹೇಳಿದ್ರು ಅಷ್ಟೇ ಹೊರತು ಬೇರೇನೂ ನಮಗೆ ಹೇಳಿಲ್ಲ. ಬಂದು ಎಲ್ಲ ತುಂಬೋದು, ತಳ್ಳೋದು, ಮಾಡೋದು, ಮಾತಿಗೆ ಬೆಲೆನೇ ಇಲ್ಲ ಸರ್ ನಮಗೆ. ನಾವು ಓಟ್ ಹಾಕಿ ಗೆಲ್ಸಿದಕ್ಕೆ ತಾನೇ ಅವರೆಲ್ಲ ರಾಜಕೀಯದಲ್ಲಿ ಇರೋದು. ನಾವಿಲ್ಲ ಅಂದರೆ ಅವರ ಸರ್? ನಾವುಗಳೇ ಮೇನ್ ಓಟ್ಗಳು ಹಾಕೋದು, ಅಫಿಷಿಯಲ್ಸ್ಗಳು ಯಾರೂ ಹಾಕೋದಿಲ್ಲ. ಫುಟ್ಪಾತ್ ಮೇಲೆ ಇರೋರೇ ಕಾಯ್ಕೊಂಡು ಕುತ್ಕೊಂಡು ಓಟ್ಗಳು ಹಾಕೋದು, ಗೆಲ್ಸೋದು, ರಾಜಕೀಯನ ಮುಂದಕ್ಕೆ ತರೋದು. ನಮ್ಗಳಿಗೆ ಬೆಲೆ ಇಲ್ಲ ಅಂದಮೇಲೆ ಬೇರೆ ಇನ್ನೇನಕ್ಕೆ ಸರ್ ಇರ್ಬೇಕು ಹೇಳಿ ಅಲ್ವಾ? ತುಂಬ ಪ್ರಾಬ್ಲಮ್ ಆಗ್ತಿದೆ ಸರ್. ಬಡವ್ರಿಗೆಲ್ಲ ಒಂದು ದಾರಿ ತೋರಿಸ್ಬೇಕು. ಮತ್ತು ಅವರು ರಾಜಕೀಯದಲ್ಲಿ ಇದ್ದಾರೆ, ಅವ್ರು ಮಾಡಲಿ, ಅವ್ರ ಡ್ಯೂಟಿ ಅವ್ರು ಮಾಡಲಿ. ಬಡವ್ರಿಗೊಂದು ದಾರಿ ಮಾಡಿಬಿಟ್ಟು ಮಾಡ್ಕೊಳ್ಳಿ ಸರ್.
ನಾನು ಅದನ್ನು ಕೇಳ್ಕೊಳ್ತೀನಿ ಅವ್ರ ಹತ್ರ. ನಮ್ಮದು ಬಟ್ಟೆ ವ್ಯಾಪಾರ ಸರ್. ನಾವು ಒಂದು ನೋಡಿ, ನಮ್ಮ ತಾಯಿ ತಂದೆನೂ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾಯಿದ್ರು. ಅವ್ರು ಸತ್ತೋದ್ಮೇಲೆ ನಾವು ಅದನ್ನೇ ಮಾಡ್ತಾಯಿದ್ದೀವಿ. ನಾವು ಮಾಡ್ತಾ ನಮ್ಮ ಮಕ್ಕಳು ಅದನ್ನೇ ಮಾಡ್ತಾ ಇದ್ದಾರೆ. ಓದಿಲ್ಲ ಬರ್ದಿಲ್ಲ ನಮ್ಮ ಮಕ್ಕಳು, ಅವರು ಅದೇ ವ್ಯಾಪಾರ ಮಾಡ್ತಾಯಿದ್ರೆ ನಾವು ಅದೇ ವ್ಯಾಪಾರ. ಫುಟ್ಪಾತ್ ಮೇಲೆ ಜೀವನ. ನಮ್ಮ ಅಣ್ಣ ನಮ್ಮ ತಮ್ಮ ನಾವು ಎಲ್ಲರೂ ರೋಡಲ್ಲೇ, ಇಲ್ಲೇ 50 ವರ್ಷ ಆಯಿತು ಸರ್ ನಾವು ವಿಜಯನಗರದಲ್ಲಿ ವ್ಯಾಪಾರ ಮಾಡ್ತಾ ಇರೋದು. ಇಲ್ಲೇ ಹುಟ್ಟು ಬೆಳೆದಿದ್ದು, ಇದರಲ್ಲೇ ಜೀವನ ಮಾಡ್ತಾಯಿದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.